ಹಲೋ, ಯಾರಾದ್ರೂ ಇದ್ದೀರಾ? ಗ್ಯಾರಿ, ಗ್ಯಾರಿ. ಗ್ಯಾರಿ ಫೋನ್ ಸ್ವಿಚ್ ಆಫ್ ಆಗಿದೆ. ಆನ್ ಮಾಡಿ ನೋಡ್ತೀನಿ. ಲೊಕೇಶನ್ ಕರೆಕ್ಟ್ ಆಗೇ ಇದೆ. ಇಲ್ಲಿಗೆ ಬರಕ್ ಹೇಳಿದವರು. ಗ್ಯಾರಿ, 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 ಗ್ಯಾರಿ. ಹಲೋ, ಯಾರು ನೀವು? ಅದು ಬೇಡದೇ ಇರೋ ವಿಷಯ. ಗ್ಯಾರಿ ಎಲ್ಲಿದ್ದಾನೆ? ಇದು ನಿನ್ಗೆ ಬೇಕಾಗಿರೋ ವಿಷಯ. ಹಾಗೆ ನೇರವಾಗಿ ಬಂದು ರೈಟಿಗೆ ಟರ್ನ್. ಹಾ ಹೇಳಿ. ನೀವ್ ಹೇಳ್ದಂಗೆ ಬಂದಿದ್ದೀನಿ. ವಾಟ್? ಇನ್ನೊಂದು ಫ್ಲೋರಾ? ಈ ಗ್ಯಾರಿಗೋಸ್ಕರ ನೀನೇನ್ ಮಾಡ್ಬೇಕು? ಓಕೆ ಫೈನ್. ಇನ್ ಮೇಲ್ ಬರಕ್ ಆಗಲ್ಲ. ಇನ್ನು ಮೇಲ್ ಬರಕ್ ಹೋದ್ರೆ ಮೇಲೆ ಹೊರಟೋಗ್ಬೇಕಾಗತ್ತಷ್ಟೇ. ಸುಬ್ಲಕ್ಷ್ಮಿ ಅವರೇ, ನಿಮ್ಮನ್ನೇ ಕೇಳ್ತಿರೋದು. ಸಿಕ್ಕಿದ್ರ ಗುರುಮೂರ್ತಿ ಅವರು? ಅಂದ್ರೆ ಮನೆಗ್ ಬಂದೇ ಇಲ್ವಾ? ಇಲ್ಲ ಸರ್, ಅವ್ರು ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಅವ್ರ ಫ್ರೆಂಡ್ಸ್ ಮನೆಗೆ ಏನಾದ್ರು? ಇಲ್ಲ ಸರ್, ಅವರು ಫ್ರೆಂಡ್ಸ್ ಮನೆಗೆ ಅಂತ ಒಂದೆರಡು ದಿನಕ್ಕೆಲ್ಲ ಹೋಗಿ ಉಳ್ಕೊಂಡವ್ರಲ್ಲ. ಹಾಗಿದ್ರೆ ಇನ್ನೆಲ್ಲ ಹೋಗಿರ್ಬೋದು? ಅವ್ರ ಹಳ್ಳಿಗೆ ಏನಾದ್ರು ಹೋಗಿರ್ಬೋದಾ? ಸರ್, ನನ್ನ ಮಾವ ಹಿಂಗ್ ಫೋನ್ ಮಾಡಿ. ಅಯ್ಯೋ, ನೀವು ಅವ್ರಿಗೂ ಫೋನ್ ಮಾಡಿ ಹೇಳ್ಬಿಟ್ರಾ ಗುರುಮೂರ್ತಿ ಅವ್ರು ಕಾಣಾಗಿರೋ ವಿಚಾರನ? ಇಲ್ಲ ಸರ್, ಅವ್ರು ಟೆನ್ಷನ್ ಮಾಡ್ಕೋತಾರೆ ಅಂತಾನೆ ಸುಮ್ಗೆ ಫೋನ್ ಮಾಡಿ ವಿಚಾರಿಸ್ದೆ. ಇವ್ರು ಅಲ್ಲಿಗೂ ಹೋಗಿಲ್ಲ ಅಂತ ಗೊತ್ತಾಯ್ತು. ಹಾಗಿದ್ರೆ ಗುರುಮೂರ್ತಿ ಅವ್ರಿಗೆ ಒಂದು ಫೋನ್ ಟ್ರೈ ಮಾಡ್ಬೋದಾಗಿತ್ತಲ್ಲ? ನಾನು ಅವ್ರಿಗೆ ಫೋನ್ ಮಾಡಿದೆ ಸರ್, ಅವ್ರ ನಂಬರ್ ಸ್ವಿಚ್ ಆಫ್ ಅಂತ ಗೊತ್ತಿತ್ತು. ಹೌದಾ? ಇರಿ, ನಾನು ಸಹ ಟ್ರೈ ಮಾಡ್ತೇನೆ. ಏನಿದು, ಫೋನ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ವಲ್ಲ? ನನಗೂ ಅದೇ ಆತಂಕ ಆಗ್ತೈತೆ ಸರ್. ಮನೇಲೂ ಇಲ್ಲ, ಊರಿಗೂ ಹೋಗಿಲ್ಲ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ಯಾ? ಆ ಸನಿಯನ್ ಕೇಳಿದ್ರೆ ಏನು ಸರಿಗೆ ಹೇಳ್ತಾ ಇಲ್ಲ, ಒಂದು ಕೇಳಿದ್ರೆ ಇನ್ನೊಂದು ಹೇಳ್ತಾಳೆ. ನನಗೇನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ನೀವು ಆತಂಕ ಪಡಬೇಡಿ ಸುಬ್ಲಕ್ಷ್ಮಿ ಅವರೇ, ಅಂಥದ್ದೇನೂ ಆಗಿರಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೊಂದ್ಸಲ ಫೋನ್ ಟ್ರೈ ಮಾಡೋಣ. ಆಗ್ಲೂ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. ಇನ್ನು ಎಲ್ಲಿಗೆ ಬರ್ಬೇಕು? ಅಟ್ಲೀಸ್ಟ್ ನೀವ್ ಯಾರು ಅಂತನಾದ್ರೂ ಹೇಳಿ. ನೀವೇನಿಲ್ಲಿ? ಏನಿದು ಹುಚ್ಚಾಟ? ಗ್ಯಾರಿ ಫೋನ್ ನಿಮ್ಮ ಹತ್ರ ಹೇಗ್ ಬಂತು? ನನ್ನನ್ನೇ ಕಿಲ್ಲಿ ಕರ್ಸ್ಕೊಂಡ್ರಿ? ಎಸ್, ನಾನೇ. ಆ ಮೊಬೈಲ್ ಅಲ್ಲಿಟ್ಟಿದ್ದು ನಾನೇ. ನಿನ್ನಲ್ಲಿ ಕರ್ಸಿದ್ದು ನಾನೇ. ಆ ನಿನ್ ಗ್ಯಾರಿ ಎಲ್ಲಿದ್ದಾನಂತ ಗೊತ್ತಿರೋದು ನನಗೆ. ಇಟ್ಸ್ ಮೀ, ಇಟ್ಸ್ ಓನ್ಲಿ ಮೀ. ಹಾಗಿದ್ರೆ ಗ್ಯಾರಿ ಎಲ್ಲಿ? ಓಹೋ, ಗ್ಯಾರಿ ಅಂದ್ರೆ ನಿನ್ಗೆ ಅಷ್ಟೊಂದು ಲವ್ವಾ?
ಲವ್ವು ಇಲ್ಲ ಮಣ್ಣು ಇಲ್ಲ. ಅವನ್ಗೇನಾದ್ರೂ ಆದ್ರೆ ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ. ಅಷ್ಟು ಜನರ ಎದುರಿಗೆ ಅವ್ನು ನಿಂಗೆ ಹೊಡೆದ್ರು ಅವನಿಗೇನು ಆಗ್ಬಾರ್ದು ಅಲ್ವಾ? ಹಾಗಂತ ನೀನು ಅನ್ಕೊಂಡಿದ್ಯಾ? ಆ ಕೋಪ ನನಗೂ ಇದೆ. ಆದ್ರೆ ಅವನಿಗೇನಾದ್ರೂ ಆದ್ರೆ ಅದಕ್ಕೆ ಆನ್ಸರಬಲ್ ನಾನು ಆಗ್ತೀನಿ. ನೋ, ಇನ್ ಮುಂದೆ ಯಾವ್ದಕ್ಕೂ ನೀನ್ ಆನ್ಸರಬಲ್ ಅಲ್ಲ. ಯಾವತ್ತು ಅವನ್ ನಿನ್ ಮೇಲೆ ಕೈ ಎತ್ತಿದ್ನೋ ಆವತ್ತೇ ಅವನ್ ಗ್ರಹಚಾರ ಕೆಡ್ತು. ನಿನ್ ಮೇಲೆ ಕೈ ಎತ್ತಿ ತನ್ ಮೇಲೆ ತಾನೇ ಕಲ್ಲು ಎಳ್ಕೊಂಡಿದ್ದಾನೆ. ಅಂದ್ರೆ ನೀವು ಗ್ಯಾರಿನ ಅವತ್ತೇ? Yes, my dear. Maria. She is merciless. ನನ್ನ ಮಗಳ ಕೆನ್ನೆಗೆ ಹೊಡೆಯಷ್ಟು ಧೈರ್ಯ ಮಾಡ್ದವನ್ನ ನಾನ್ ಸುಮ್ಮನೆ ಬಿಟ್ಬಿಡ್ತೀನಾ? ಮಮ್ಮಿ, ನೋಡು ಸುಬ್ಲಕ್ಷ್ಮಿ, ಗ್ಯಾರಿ ಎಲ್ಲಿದ್ದಾನೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ಹೊತ್ತು ಮುಂಚೆ ಫೋನ್ ಮಾಡಿದ್ದ. ಅವನಿಗೇನೋ ತುಂಬಾ ಬೇಜಾರಾಗಿದೆಯಂತೆ. ಅವನ್ನೆಲ್ಲ ಹೊರಗಡೆ ಹೋಗ್ತಾ ಇದ್ದಾನಂತೆ. ಆಮೇಲೆ ಅವನೇ ಬರ್ತಾನಂತೆ. ನಂಗಷ್ಟ ಗೊತ್ತಿರೋದು. ಹಲೋ ಹಲೋ ಆಂಟಿ, ನಾನ್ ಸುಬ್ಲಕ್ಷ್ಮಿ ಮಾತಾಡ್ತಿರೋದು. ಗೊತ್ತಾಯ್ತು ಸುಬ್ಬಿ. ಊಟ ಆಯ್ತಾ? ಇನ್ನೂ ಮಲ್ಗಿಲ್ವಾ? ಯಾರನ್ನಾದ್ರೂ ಕಾಯೋ ಕಣ್ಗುಳ್ಗೆ ನಿದ್ದೆನಾದ್ರೂ ಹೆಂಗ್ ಬರ್ತೈತ ಆಂಟಿ? ಸುಬ್ಬಿ, ಏನಮ್ಮ ಹೇಳ್ತಿದ್ಯಾ? ಅಂತದೇನಿಲ್ಲ ಆಂಟಿ. ಆಂಟಿ, ನಿಮ್ದು ಊಟ ಆಯ್ತಾ? ನಂದು ಊಟ ಆಯ್ತಮ್ಮ. ಏನ್ ವಿಷಯ ಸುಬ್ಬಿ? ನೀನೇನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಅದೇ ಆಂಟಿ, ಅವ್ರು ನಿನ್ನೆಯಿಂದ ಕಾಣ್ತಿಲ್ಲ. ಅಯ್ಯೋ ಹುಚ್ಚ ಹುಡ್ಗಿ, ಅವನೇನ್ ಚಿಕ್ಕ ಹುಡ್ಗಾನ ಹೇಳು? ಆಗಿರೋ ಅವಮಾನ ತಡ್ಕೊಳಕ್ಕಾಗದೆ ಎಲ್ಲೋ ಹೊರಗಡೆ ಹೋಗಿರ್ತಾನೆ. ಒಂದೆರಡು ದಿವಸ ಬಿಟ್ಟು ಬರ್ತಾನೆ ಬಿಡು. ಆದ್ರೂ ಆಂಟಿ, ಯಾಕೋ ಮನ್ಸ್ ತಡಿತಿಲ್ಲ. ನೀವೇನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ಒಂದೇ ಒಂದ್ಸಲ ಮನೆ ತಾವು ಹೋಗಿ ನೋಡ್ಕೊಂಡ್ ಬರ್ತೀರಾ? ಆಯ್ತು ಬಿಡಮ್ಮ, ನಿನ್ ಸಮಾಧಾನಕ್ಕೋಸ್ಕರನಾದ್ರೂ ಹೋಗಿ ನೋಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ. ಸುಬ್ಬಿ, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಮನೆ ಬೀಗಾನೆ ಹಾಕಿದೆ. ಸರಿ ಆಂಟಿ. ಆಂಟಿ, ಒಂದ್ ವೇಳೆ ಅವ್ರು ಬಂದಿದ್ದೇನಾದ್ರು ನಿಮ್ ಗಮನಕ್ಕೆ ಬಂದ್ರೆ ನಂಗೊಂದು ಫೋನ್ ಮಾಡಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, ಆರಾಮಾಗಿರು. ಆಯ್ತು ಆಂಟಿ, ಹೇಳ್ತೀನಿ. ಯಾಕ ಮಗ, ನಿದ್ದೆ ಬರ್ಲಿಲ್ವಾ? ಸುಬ್ಬಮ್ಮ, ನಾವಿನ್ಮೇಲೆ ಆ ಮನೆಗೆ ಹೋಗಲ್ವಾ? ಪಪ್ಪನ್ ಜೊತೆ ಇರಲ್ವಾ? ಪಪ್ಪ ಎಲ್ಲಿ ಹೋಗಿದ್ದಾರೆ? ಪಪ್ಪ ನಮ್ಮನ್ನ ಯಾಕೆ ಬಿಟ್ಟು ಹೋಗಿದ್ದಾರೆ? ಅಥರ್ವಾ, ಏನೋ ಪುಟ್ಟ ಇದು. ಸ್ಕೂಲಿಗೆ ರಜಾ ಇದೆ, ಶ್ರೀಶನ್ ಜೊತೆ ಆಟ ಆಡ್ಕೊಂಡು ಅಮ್ಮನ ಜೊತೆ ಆರಾಮಾಗಿ ಇದ್ಕೊಂಡು ಇಲ್ಲೇ ಇರ್ತೀಯ ಅಂತಂದ್ರೆ ನೀನು ನೋಡಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತಿದ್ಯಲ್ಲ. ಯಾಕೆ ನಿಂಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ ಅಂಕಲ್, ನಂಗೂ ಇಲ್ಲಿರೋದಕ್ಕೆ ಇಷ್ಟನೇ. ಆದ್ರೂ ಪಪ್ಪ ಎಲ್ಲಿ ಹೋಗಿದ್ದಾರೆ? ಹೌದಾ? ನಿನ್ನ ತಂದೆನ ನಾನೇ ವಾಪಸ್ ಕೆಲಸದ ಮೇಲೆ ಬಾಂಬೆ ಕಳ್ಸಿದ್ದೀನಿ. ಸ್ವಲ್ಪ ದಿವಸ ಕೆಲಸ ಮುಗಿದ ಕೂಡಲೇ ಅವರೇ ಬಂದ್ಬಿಡ್ತಾರೆ. ಹೌದಾ? ಈ ವಿಷಯ ಸುಬ್ಬಮ್ಮಂಗ್ ಗೊತ್ತಿರ್ಲಿಲ್ವಾ? ಸುಬ್ಬಮ್ಮ ಭಾರತಿ ಆಂಟಿ ಫೋನ್ ಮಾಡಿ ಕೇಳ್ತಾ ಇದ್ರು. ಆಕ್ಚುಲಿ ನಾನು ಸುಬ್ಬಲಕ್ಷ್ಮಿ ಅವರಿಗೆ ಹೇಳದೆ ಮರ್ತ್ಬಿಟ್ಟಿದ್ದೆ. ಸುಬ್ಬಲಕ್ಷ್ಮಿ ಅವರೇ, ಗೊತ್ತಾಯ್ತಲ್ಲ, ಆರಾಮಾಗಿರಿ. ಗೊತ್ತಾಯ್ತಲ್ಲ
ಸುಬ್ಬಮ್ಮ, ಆರಾಮಾಗಿರು. ಆಯ್ತು ಮಗ, ನೀವು ಮಲ್ಲಿಕೊಂಡಿರು, ನಾನು ಬರ್ತೀನಿ. ಸರಿ ಸುಬ್ಬಮ್ಮ. ಗುಡ್ ನೈಟ್. ಗುಡ್ ನೈಟ್ ಫ್ರೆಂಡ್. ಗುಡ್ ನೈಟ್ ಬಾಯ್. ಹಾಗೆ ಸುಬ್ಲಕ್ಷ್ಮಿ ಅವರೇ, ಗುರು ಅವರು ಇನ್ನು ಬಂದಿಲ್ವಂತೆ ಸಾ, ಮನೆ ಬಾಗಿಲಾಗಿತ್ತಂತೆ. ಮಾಮ್ ಪ್ಲೀಸ್, ಗ್ಯಾರಿ ಎಲ್ಲಿ ಅಂತ ಹೇಳಿ, ಅವನಿಗೇನು ಮಾಡಬೇಡಿ. ವಾಟ್ಸ್ ದಿಸ್ ಬೇಬಿ? ಇದು ನೀನೇನಾ? ಈ ಮರಿಯ ಮಗಳು ಶನಯ್ಯ ಇಷ್ಟೊಂದು ಹೆದರ್ಕೊಳ್ಳೋದಾ? ಮಾಮ್ ಪ್ಲೀಸ್, ನಿಮ್ಗೇನು ಗೊತ್ತಿಲ್ಲ. ಐ ಟೆಲ್ ಯು. ಬಟ್ ಗ್ಯಾರಿ ಎಲ್ಲಿದ್ದಾನೆ ಅಂತ ಅದನ್ನ ಹೇಳಿ. Enough, Shania. I've had enough of your Gary, damn it! ಮಾಮ್, ಅವನಿನ್ನೋ ಕೋಪದಲ್ಲಿ. Stop it, I say. ಕೋಪ ನನಗೂ ಇದೆ, ಅದು ಅವನಿಗಿಂತ ಹೆಚ್ಚಾಗಿ. This is Maria. Merciless, you know. ಐ ನೋ ಮಾಮ್, ಆದ್ರೆ ವಾಟ್ ಶನಾಯ, ನಾನು ಇವ್ರಿಗೆ ಬಂದಿದ್ದು ಬೇರೆ ಕೆಲ್ಸಕ್ಕಂತ. ಹೋಗ್ಬೇಕಾದ್ರೆ ನೀನು ನೋಡ್ಕೊಂಡು ಹೋಗೋಣ ಅನ್ಕೊಂಡೆ. ಅಷ್ಟರಲ್ಲಿ ಆಕಸ್ಮಿಕವಾಗಿ ಅದ್ಯಾವನು ನಿನ್ ಕೆನ್ನೆಗೆ ಹೊಡೆಯೋದನ್ನ ನೋಡಿದೆ. ಜಸ್ಟ್ ಲೀವ್ ಇಟ್. ಈಗ ನಾನು ಇಲ್ಲಿ ಬಂದಾಗಿದೆ. ನಿನ್ನ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿಬಿಟ್ಟೆ ನಾನು ಇಲ್ಲಿಂದ ಹೋಗೋದು. ಬಟ್ ನನ್ನ ಪ್ರಾಬ್ಲಮ್ ಗ್ಯಾರಿ ಅಲ್ಲ ಮಾಮ್, ಆ ಸುಬ್ಲಕ್ಷ್ಮಿ. ಸುಬ್ಲಕ್ಷ್ಮಿ? Who is she? ಎಸ್ ಮಾಮ್, ಆ ಸುಬ್ಲಕ್ಷ್ಮಿ ಗ್ಯಾರಿ ಹೆಂಡತಿ. ಇದೆಲ್ಲ ನಮಗೆ ಬೇಕಾ? ಸುಬ್ಲಕ್ಷ್ಮಿನ ನಾನು ನೋಡ್ಬೇಕು. ಈಗ್ಲಾ? ಆ ಸುಬ್ಲಕ್ಷ್ಮಿನ? ಓ ಗಾಡ್ ಮಮ್ಮಿ, ಈಗಳನ್ನ ನೋಡಕ್ ಹೋದ್ರೆ ಮುಗಿದ ಕತೆ. ಗ್ಯಾರಿ ಎಲ್ಲಿ ಅಂತ ಕೇಳ್ತಾಳೆ, ಆಮೇಲೆ ಸುಮ್ಮನೆ ಬಿಡ್ತಾಳ. ನೀನು ಸಿಕ್ಕಾಕೊಂಡು ನಾನು ಸಿಕ್ಕಾಕೊಂಡು. ಗಾಡ್, ಅವೆಲ್ಲ ಏನು ಬೇಡ. ಫೋಟೋಗ್ರಾಫ್ ಇದೆಯಾ? ಇವಳೆ ಸುಬ್ಲಕ್ಷ್ಮಿ. ಇವಳು ನಾನು ಟಾರ್ಚರ್ ಕೊಟ್ಟಿರೋದು ಅಷ್ಟಿಷ್ಟಲ್ಲ. ನಾನು ಆ ಗ್ಯಾರಿ ಜೊತೆ ಬೇರೆ ಇಂಟೆನ್ಷನ್ ಅಲ್ಲೇ ಇದ್ದೆ. ಆದ್ರೆ ಇವಳ ಕಾಟದಿಂದ ನನ್ನ ಇಂಟೆನ್ಷನ್ಸ್ ಎಲ್ಲ ಹಾಳಾಗೋಯ್ತು. ಡೋಂಟ್ ವರಿ ಬೇಬಿ, ಇವಳ ಬ್ಯಾಡ್ ಟೈಮ್ ಶುರು ಆಯ್ತು. ಈಗಾಗಲೇ ಅದ್ರ ಟ್ರೇಲರು ಆಯ್ತು. ಟ್ರೇಲರಾ? ಏನ್ ಹೇಳ್ತಿದ್ದೆ ಮಾಮ್? ಒಂದು ಚಿಕ್ಕ ಆಕ್ಸಿಡೆಂಟ್. ಅವಳೇ ನಿನ್ನ ಪಾಲಿನ ಪ್ರಾಬ್ಲಮ್ ಅಂತ ಗೊತ್ತಿದ್ದಿದ್ರೆ ಅವಳು ಡಕೋಟಾ ಗಾಡಿನ ಬರೀ ಟಚ್ ಮಾಡಿದ್ ನನ್ನ ಕಾರು ಅವಳ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಿತ್ತು. ಮಾಮ್, Maria. Merciless, you know. Anyway, no worries. ಅವಳಿಗೇನು ಗತಿ ಕಾಣಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಅದಕ್ಕೂ ಮೊದಲು ಗ್ಯಾರಿನ್ ತೋರಿಸ್ತೀಯಾ? ಯು ನೋ ವೆರಿ ವೆಲ್ ಅಬೌಟ್ ಮೀ. ಫೈನ್, ಈಗ ನಾನು ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ಯಾವ್ರೆ, ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ.
ಇಷ್ಟು ದಿನ ನನ್ನಿಂದ ದೂರ ಆಗಿದ್ರು ಕಡೆ ಪಕ್ಷ ನನ್ನ ಕಣ್ಮುಂದೆನಾದ್ರೂ ಅವರೇ ಅನ್ನೋ ಸಮಾಧಾನದಲ್ಲಿದ್ದೆ. ಆದ್ರೀಗ ಆ ಸಮಾಧಾನನೂ ನನ್ನ ಪಾಲಿಗಿಲ್ಲ. ಅವ್ರು ಎಲ್ಲವರು ಹೆಂಗವರು ಅದೇ ನನ್ನ ಚಿಂತೆ ಆಗೈತೆ. ಅವ್ರಿಗೇನು ತೊಂದರೆ ಆಗದೆ ಇರೋ ಹಂಗೆ ಕಾಪಾಡಪ್ಪ. ಗಂಡ ಎದುರುಗಡೆ ಇಲ್ಲ ಅಂದ್ರು ಕಡೆ ಪಕ್ಷ ಹಣೆ ಮೇಲಿಟ್ಟಿರೋ ಕುಂಕುಮದಲ್ಲೋ ಅಥವಾ ಕೊರಳಲ್ಲಿ ಹಾಕಿರೋ ತಾಳಿನಲ್ಲೋ ಅವನಿದಾನೆ ಅನ್ಕೊಂಡು ಸಂತೋಷ ಪಡ್ಬೇಕು. ಪಾಪ ಛೇ, ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ. ಗಂಡ ಅಂತೂ ದೂರ ಹೋಗಾಯ್ತು, ಇನ್ನು ತಾಳಿ ಕುಂಕುಮ ಹೋಗೋಕೆ ತುಂಬಾ ದಿನಗಳು ಬೇಕಾಗಿಲ್ಲ ಅನ್ಸುತ್ತೆ. ಚಾರುಲತಾ, ಕೆಲವೊಂದು ಸಮಯ ಸಂದರ್ಭಕ್ಕೆ ನಾಲ್ಗೆಗೆ ಕಡಿವಾಣ ಹಾಕೊಳ್ಬೇಕಾಗುತ್ತೆ. ಪ್ರಾಣ ಬಿಡೋ ಟೈಮಲ್ಲಿ ಕಡಿವಾಣ ಹಾಕೋ ಕೇಳ್ತಿಯಲ್ಲೋ, ಈ ನಾಲ್ಗೆ ಎಷ್ಟು ಹರಿತ ಅಂತ ಹೋಗ್ತಾ ಹೋಗ್ತಾ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ಅಯ್ಯೋ ಅರುಣ್, ನಾವೇನಪ್ಪ ಹೇಳ್ತಿದ್ವಿ, ಪಾಪ ನಿಮ್ ಸುಬ್ಲಕ್ಷ್ಮಿ ಗಂಡನ ನೆನೆಸ್ಕೊಂಡು ಹಣೆಗೆ ಕುಂಕುಮ ಇಟ್ಕೋತಿದ್ಲಲ್ಲ, ಅದನ್ನ ನೋಡಿ ವಿಧಿ ಲಿಖಿತ ಏನಿರುತ್ತೋ ಅದೇ ಆಗುತ್ತಮ್ಮ, ನೀನ್ ಸಮಾಧಾನ ಮಾಡ್ಕೋ, ಧೈರ್ಯವಾಗಿರು ಅಂತ ಹೇಳ್ತಿದ್ವಿ. ಸಾಕು, ಇನಫ್. ಇನ್ಯಾರು ಏನು ಹೇಳ್ಬೇಕಾಗಿಲ್ಲ. ಸುಬ್ಲಕ್ಷ್ಮಿ ಅವರೇ, ಸುಬ್ಲಕ್ಷ್ಮಿ ಅವರೇ, ಬನ್ನಿ. ಯೋಚನೆ ಮಾಡಬೇಡಿ ಸುಬ್ಲಕ್ಷ್ಮಿ. ದೀಪ ಆರೋದ್ರೆ ಮತ್ತೊಂದ್ಸಲ ಹಚ್ಕೊಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಗೂಬೆಗಳು ಕೂಗೋದ್ರಿಂದ, ನಾಯಿ ಬೊಗಳೋದ್ರಿಂದ ಅದು ಅಪಶಕ್ನ ಏನಲ್ಲ. ಯಾಕೆಂದ್ರೆ ಅವುಗಳ ಕೆಲಸನೇ ಅದು, ಕೂಗೋದು, ಬೊಗಳೋದು. ನೀವಿದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಬನ್ನಿ ಬನ್ನಿ. ನೀವು ಅವ್ರಗಳ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿ. ಸುಬ್ಲಕ್ಷ್ಮಿ,